ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಪಡೆದುಕೊಳ್ತಾ ಇದ್ದೀರಾ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದು ಏನಂತ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಪ್ಪ ಅಂದ್ರೆ ಇವ್ರೆ ನೋಡಬೇಕು, ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಸ್ಟಾಪ್ ಆಗುತ್ತೆ. ಸೊ ಕಂಪಲ್ಸರಿ ಸೊ ವಿಡಿಯೋ ನೋಡಿ ದಯವಿಟ್ಟು. ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಸ್ಟಾಪ್ ಆಗುತ್ತೆ ಅಂತ ಕರ್ನಾಟಕ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಅಂದ್ರೆ, ಸೊ ನೀವು ಬಯೋಮೆಟ್ರಿಕ್ ಅಥವಾ ಇ-KYC ಮಾಡಿಲ್ಲಪ್ಪ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಏನಂದ್ರೆ ಸ್ಟಾಪ್ ಆಗುತ್ತೆ. ಏನಪ್ಪಾ ಅಂದ್ರೆ ನೀವು ಮರು ಅರ್ಜಿ ಕೂಡ ಹಾಕ್ಬಹುದು ಅಥವಾ ಇ-KYC ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಅದ್ರ ಪರವಾಗಿ ಒಂದು ವಿಡಿಯೋ ಮಾಡ್ತೀನಿ. ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು, ಹೇಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಅಪ್ಲೋಡ್ ಆಗುತ್ತೆ, ಅಮೌಂಟ್ ಸ್ಟಾಪ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲು ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಮೊನ್ನೆ ತಾನೇ ಆಗಿದ್ದಾರೆ ಒಂದು ಓಕೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಮಾಹಿತಿಯನ್ನು ಕೊಡಲಾಗಿದೆ. ಅದು ಏನಂದ್ರೆ, ಸೊ ಹೊಸ ಅರ್ಜಿ ಸಲ್ಲಿಸಕ್ಕೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಮರು ಅರ್ಜಿ. ಓಕೆ ಫ್ರೆಂಡ್ಸ್. ಸೊ ರೀ ಅಪ್ಲಿಕೇಶನ್ ಹಾಕಬಹುದು. ರೀ ಅಪ್ಲಿಕೇಶನ್ ಯಾಕೆ ಕರೆದಿದ್ದಾರಪ್ಪ ಅಂತಂದ್ರೆ, ಸೊ ಎಷ್ಟೋ ಜನಗಳು ಸತ್ತು ಹೋದ್ರು ಕೂಡ, ಅಂದ್ರೆ ತೀರ್ಕೊಂಡ್ರು ಕೂಡ, ಡೆತ್ ಆದ್ರೂ ಕೂಡ ಅವ್ರದ್ದು ಅಮೌಂಟ್ ಅವ್ರ ಫ್ಯಾಮಿಲಿ ತಗೋತಾ ಇದಾರೆ. ಅದಕ್ಕೋಸ್ಕರ ಅವರು ರೀ ಅಪ್ಲಿಕೇಶನ್ ಅನ್ನು ಅವ್ರು ಕರೆದಿದ್ದಾರೆ. ಅದಕ್ಕೋಸ್ಕರ ಏನಂದ್ರೆ, ಇವಾಗ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇ-KYC ಮುಖಾಂತರ, ಬಯೋಮೆಟ್ರಿಕ್ ಮುಖಾಂತರ ನಿಮಗೆ ಏನಪ್ಪಾ ಅಂತಂದ್ರೆ ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕ್ಬಹುದು. ಬಟ್ ಇವಾಗ ಆ ತರ ಪ್ರೊಸೀಜರ್ ಇದೆ. ಒಂದ್ ವೇಳೆ ಬಯೋಮೆಟ್ರಿಕ್ ನಿಮಗೆ ತಗೊಳ್ಳಿಲ್ಲ ಅಂದ್ರೆ ಅಪ್ಲಿಕೇಶನ್ ತಗೋಲ್ಲ. ನೀವು ಖಂಡಿತವಾಗಿ ನೀವು ಬಯೋಮೆಟ್ರಿಕ್ ಒಂದು ಹಾಕಿದ ಮುಖಾಂತರ ನೀವು ಒಂದು ಗೃಹಲಕ್ಷ್ಮಿ ಅರ್ಜಿಯನ್ನು ಹಾಕ್ಬಹುದು. ಸೊ ಎಲ್ಲಪ್ಪ ಅಪ್ಲಿಕೇಶನ್ ಎಲ್ಲೆಲ್ಲಿ ಹಾಕಬೇಕಾಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಗೃಹಲಕ್ಷ್ಮಿ ಎಲ್ಲಿ ಒಂದು ಹಾಕ್ಬೇಕಂದ್ರೆ, ನಿಮ್ಮ ಹತ್ತಿರದ ಬೆಂಗಳೂರು 1 ಅಥವಾ ಜಿಲ್ಲಾ ಕೇಂದ್ರಗಳು, ಜೊತೆಗೆ ಕರ್ನಾಟಕ 1 ಕೇಂದ್ರಗಳು ಮತ್ತು ಗ್ರಾಮೀಣ ಕೇಂದ್ರಗಳು. ಸೊ ಗ್ರಾಮೀಣ ಕೇಂದ್ರಗಳು ಅಂದ್ರೆ, ಸೊ ಯಾರೆಲ್ಲ ಹಳ್ಳಿಯಲ್ಲಿ ಇರ್ತೀರ ಅವರಲ್ಲಿ ಏನಂದ್ರೆ ಗ್ರಾಮಗಳು ಇರುತ್ತವೆ. ಯಾರೆಲ್ಲ ಸಿಟಿಯಲ್ಲಿ ಇರ್ತೀರ ಅಲ್ಲಿ ಕರ್ನಾಟಕ 1, ಜೊತೆಗೆ ಯಾರೆಲ್ಲ ಬೆಂಗಳೂರು ಸಿಟಿಯಲ್ಲಿ ಇರ್ತೀರ ಬೆಂಗಳೂರು 1 ಇರುತ್ತೆ, ಜೊತೆಗೆ ಜಿಲ್ಲಾ 1 ಕೇಂದ್ರಗಳು ಇರ್ತವೆ. ಯಾರೆಲ್ಲ ಡಿಸ್ಟಿಕ್ ಅಲ್ಲಿ ಇರ್ತೀರ ಅಲ್ಲಿ ಜಿಲ್ಲಾ 1 ಕೇಂದ್ರಗಳು ಇರ್ತವೆ. ಸೊ ಇಷ್ಟೆಲ್ಲ ಒಂದು ಮಾಹಿತಿ ಇದೆ. ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಜೊತೆಗೆ ಏನಪ್ಪಾ, ಮಂತ್ಲಿ 2000 ಅಮೌಂಟ್ ಬಂದೇ ಬರುತ್ತೆ, ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದು ಅರ್ಜಿ ಸಲ್ಲಿಸಲು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅರ್ಜಿ ಸಲ್ಲಿಸಲು ಮನೆ ಯಜಮಾನಿ ಹೆಸರು ಮತ್ತು ಆಧಾರ್ ಸಂಖ್ಯೆ. ಸೊ ಫ್ಯಾಮಿಲಿಯಲ್ಲಿ ಯಾರು ಯಜಮಾನಿ ಇರ್ತಾರೆ, ಲೈಕ್ ತಾಯಿಗೆ ಯಜಮಾನ್ ಮಾಡಿರ್ತಾರೆ. ಓಕೆ ಫ್ರೆಂಡ್ಸ್, ತಾಯಿಗೆ ಯಜಮಾನಿ ಮಾಡಿರ್ತಾರೆ. ಸೊ ತಾಯಿ ಆಧಾರ್ ಕಾರ್ಡ್ ಬೇಕು, ಜೊತೆಗೆ ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ ಅಂದ್ರೆ ತಾಯಿಯ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಜೊತೆಗೆ ಫಲಾನುಭವಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವ್ರದ್ದು ಪಾಸ್ಬುಕ್ ಬೇಕಾಗುತ್ತೆ. ಜೊತೆಗೆ ಫಲಾನುಭವಿಯ ಪತಿ ಹೆಸರು ಮತ್ತು ಅವರ ಆಧಾರ್. ಫಲಾನುಭವಿಯ ಏನಂದ್ರೆ ಅರ್ಜಿದಾರರ ತಂದೆಯ ಹೆಸರು ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಚಾಲ್ತಿಯಲ್ಲಿರುವ APL ಅಥವಾ BPL ಪಡಿತರ ಚೀಟಿ. ಸೊ ನಿಮ್ದು ಚಾಲ್ತಿಯಲ್ಲಿರುವ BPL ಅಥವಾ APL ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ನಿಮ್ಗೆ ಕಂಪಲ್ಸರಿ ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ನಿಮ್ ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಅಥವಾ ಬೆಂಗಳೂರು 1 ಅಥವಾ ಜಿಲ್ಲಾ 1 ಕೇಂದ್ರಗಳಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಓಕೆ ಫ್ರೆಂಡ್ಸ್. ಸೊ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ದು ಅಮೌಂಟ್ ಸ್ಟಾಪ್ ಆಗ್ಬಿಡುತ್ತೆ. ಸೊ ದಯವಿಟ್ಟು ಹೋಗಿ ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ಅಪ್ಲಿಕೇಶನ್ ಹೋಗಿ ಅಲ್ಲಿ ಹಾಕಬೇಕಾಗುತ್ತೆ, ಬೇರೆ ಕಡೆ ಎಲ್ಲೇ ಹಾಕಕ್ಕಾಗಲ್ಲ. ಸೊ ದಯವಿಟ್ಟು ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು ಅಥವಾ ಜಿಲ್ಲಾ 1 ಕೇಂದ್ರಗಳಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಬೇಕಾದಂಥ ಜನರುಗಳಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.